ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಬಂದಿದ್ರು. ಅದರಿಂದ ಇವತ್ತು ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಇತ್ತು. ಸೊ ಇದೆಲ್ಲನೂ ಹಾಕಿಬಿಟ್ಟು ಸೊಪ್ಪು ಸಾರು ಮಾಡೋಣ ಅಂತ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿ, ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಸಲಾಡ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಬೇಕು. ಇನ್ನು ಆಲ್ರೆಡಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಹಾಗೆ ನೆಲ ಎಲ್ಲ ಒರೆಸಿದೆಲ್ಲ ಆಗಿದೆ. ಇನ್ನು ತರಕಾರಿ ಒಂದು ಕಟ್ ಮಾಡಬೇಕು. ಇವತ್ತು ಸಿಂಪಲಾಗಿ ಸೊಪ್ಪು ಸಾರು ಮಾಡ್ತಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಸಲ್ಲ. ಆ್ಯಂಡ್ ಅದ್ರ ಜೊತೆಗೆ ನಿನ್ನೆ ಆ್ಯಕ್ಚುಲಿ ಹೀರೆಕಾಯಿದು ಒಂದು ಬೆಂದಿ ಅಂತ ಮಾಡ್ತೀವಿ ನಾವು, ಅದು ಮಾಡಿದ್ದು ಅದೊಂದು ಸ್ವಲ್ಪ ಇತ್ತು. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಇರಲಿ ಅಂತ ಹೇಳಿಬಿಟ್ಟು ಇವತ್ತಿಗೆ ಇದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಪಾಪು ಸ್ವಲ್ಪ ಸೌತೆಕಾಯಿ ಕಂಡ ತಕ್ಷಣ ಬೇಕು ಅಂತ ಅಂದ್ಲು. ಸರಿ ಇನ್ನೇನು ಮಾಡೋದು, ಒಂದು ಸ್ವಲ್ಪ ಕೊಡೋಣ ಅಂತೇಳಿ ಅವಳಿಗೆ ಸೌತೆಕಾಯಿನ ಸ್ವಲ್ಪ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸ್ಲೈಸ್ ಥರ ಮಾಡಿ ಕೊಡೋಣ ಅಂತ ಹೊರಟಿದ್ದೀನಿ. ಆ್ಯಂಡ್ ಹಾಕೊಂಡು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ತೀನಿ. ನಾನು ಯೂಶ್ವಲಿ ಸೌತೆಕಾಯಿ ಅವಳು ತಿಂತಾಳೆ ಅಂತಂದರೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪುಡಿನ ಹಾಕಿನೇ ಕೊಡೋದು. ಸೊ ದ್ಯಾಟ್ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅದೇ ಥರನೇ ಕೊಡ್ತೀನಿ. ಬಟ್ ಏನಂದರೆ ಅವಳು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ಲು. ಹಾಗಾಗಿ ತಿಂಡಿ ತಿನ್ನೋದೆಲ್ಲ ಲೇಟ್ ಆಗಿಬಿಟ್ಟಿತ್ತು. ನಾನು ಜಸ್ಟ್ ಕಟ್ ಮಾಡಿಕೊಟ್ಟೆ, ಅವಳು ಅಷ್ಟಾಗೇನು ತಿಂದ್ಕೊಂಡಿಲ್ಲ. ಸರಿ ಪರವಾಗಿಲ್ಲ ಅಂತ ಹೇಳಿ ಹಂಗೆ ನಾನು ಕೂಡ ಇಲ್ಲಿ ತರಕಾರಿ ಸೊಪ್ಪೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಬಿಡಿಸಿ ಆಮೇಲೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನಿದ್ರು ಕಟ್ ಮಾಡ್ಕೊಬೇಕು. ಸಿಂಪಲ್ಲಾಗಿ ಸೊಪ್ಪು ಸಾರು ಅಂತೂ ತುಂಬ ರುಚಿಯಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮಾತ್ರ ಇದು ಜಾಸ್ತಿ ಇಷ್ಟ. ಸೊ ಹಾಗಾಗಿ ಅಪರೂಪಕ್ಕೆ ಒಂದ್ಸಲಿ ಮಾಡ್ತೀವಿ ಅಷ್ಟೇ. ಬಟ್ ಈ ಥರ ಮಿಕ್ಸ್ಡು ಸೊಪ್ಪುಗಳಾಗಿರ್ಬೋದು, ತರಕಾರಿಗಳನ್ನೆಲ್ಲ ತಿನ್ನೋದು ತುಂಬಾ ಒಳ್ಳೆಯದು. ಎಸ್ಪೆಷಲಿ ಈ ಥರ ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪಲ್ಲಾಗಿರ್ಬೋದು ಎಲ್ಲ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮಗೆ ತುಂಬ ಒಳ್ಳೆ ಪೋಷಕಾಂಶಗಳು ಸಿಗುತ್ತೆ. ಆದಷ್ಟು ನಾವು ನಮ್ಮ ಪ್ರತಿದಿನದ ಊಟದಲ್ಲಿ ಸೊಪ್ಪುಗಳನ್ನಾಗಿರ್ಬೋದು, ತರಕಾರಿಗಳನ್ನು ಜಾಸ್ತಿಯಾಗಿ ಬಳಸಬೇಕು. ಈ ಥರ ಸೊಪ್ಪುಗಳನ್ನು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿ ಆದರೂ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಆದಷ್ಟು ಸೊಪ್ಪುಗಳನ್ನೆಲ್ಲ ತರಿಸಿಟ್ಕೊಂಡ್ರೆ ಏನಾದರೂ ಪಲಾವು ಆ ಥರ ಏನಾದರೂ ಮಾಡೋವಾಗ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಸಂಜೆ ಹೊತ್ತಲ್ಲೆಲ್ಲ ಯೂಶ್ವಲಿ ಮಾಡ್ತಿರ್ತೀನಿ ಅಲ್ವಾ, ಅವಾಗೆಲ್ಲ ನಾನಂತೂ ತುಂಬ ಸಲ ಹೇಳಿದ್ದೀನಿ. ಸೊಪ್ಪು ಸಾರು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ನಾನು ಯಾವ ಥರ ಸೊಪ್ಪು ಸಾರು ಮಾಡ್ತೀನಿ ಈಸಿಯಾಗಿ ಅಂತ ಹೇಳ್ಬಿಟ್ಟು. ತುಂಬ ಬೇಗ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಏನಂತಂದರೆ ಸೊಪ್ಪು ಸಾರೆಲ್ಲ ನೀವು ಮಾಡ್ತೀರಂದ್ರೆ ವೈಟ್ ರೈಸ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನು. ಬಾಯ್ಲ್ಡ್ ರೈಸ್ಗೆ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಬಾಯ್ಲ್ಡ್ ರೈಸ್ಗೆ ಯೂಶ್ವಲಿ ಏನಾದರೂ ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕಿರೋ ಸಾಂಬಾರು ಅದೇ ಚೆನ್ನಾಗಾಗೋದು. ಬಾಯ್ಲ್ಡ್ ರೈಸ್ ಯೂಶ್ವಲಿ ಈ ಥರ ಬೇಳೆ ಸಾರು, ಸೊಪ್ಪು ಸಾರೆಲ್ಲ ಅಷ್ಟು ಚೆನ್ನಾಗಿ ಆಗಲ್ಲ ನನ್ನ ಪ್ರಕಾರ. ಹಾಗಾಗಿ ನಾವು ಯೂಶ್ವಲಿ ಸೊಪ್ಪು ಸಾರೆಲ್ಲ ಮಾಡಿದಾಗ ಒಂದು ಸ್ವಲ್ಪ ವೈಟ್ ರೈಸ್ ಇಟ್ಕೊಂಡಿರ್ತೀವಿ. ಸೊ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಪಾಪು ಜೊತೆ ಮಾತಾಡ್ಕೊಂಡು ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಇನ್ನೊಂದು ಏನಂತಂದರೆ ಸೊಪ್ಪುಗಳೆಲ್ಲ ನಮ್ಮೂರಲ್ಲೆಲ್ಲ ಅಷ್ಟೊಂದು ಫ್ರೆಶ್ಶಾಗಿ ಸಿಗೋಲ್ಲ. ಯೂಶ್ವಲಿ ಸೋಮವಾರ ಸಂತೆ ಇರುತ್ತಲ್ವ, ಆವಾಗ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಸೋಮವಾರ ಎಲ್ಲಾದರೂ ಸಂತೆಗೆಲ್ಲ ಹೋದರೆ ಪುತ್ತೂರಲ್ಲಿ ಆವಾಗ ತೊಗೊಂಡ್ಬರ್ತೀವಿ ಸೊಪ್ಪುಗಳೆಲ್ಲ. ಹಾಗಾಗಿ ಅಪರೂಪಕ್ಕೆ ಒಂದ್ಸಲಿ ಹೋಗೋದು ನೋಡಿ. ಸೋಮವಾರ ಸಂತೆಗೆ ಅಂತಲೇ ಹೋಗೋದು ತೀರಾ ಕಮ್ಮಿ. ಬಿಕಾಸ್ ತುಂಬ ದೂರ ಆಗುತ್ತೆ ನಮಗೆ ಸ್ವಲ್ಪ. ಪ್ರತಿ ಸೋಮವಾರ ಹೋಗೋಕ್ಕಂತೂ ಆಗೋಲ್ಲ. ಹೋದಾಗ ಸೋಮವಾರ ಸಿಕ್ಕಿದ್ರೆ ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಂಡ್ಬರ್ತೀವಿ. ಇಲ್ಲ ಅಂತಂದರೆ ರಿಲಯನ್ಸು, ಸ್ಮಾರ್ಟ್ ಬಜಾರ್ ಎಲ್ಲ ಇರುತ್ತಲ್ವ, ಅಲ್ಲೆಲ್ಲ ಹೋದರೆ ಸಿಕ್ಕಿದ್ರೆ ತೊಗೊಂಡ್ಬರ್ತೀವಿ ಅಷ್ಟೇ. ತುಂಬ ಫ್ರೆಶ್ ಆಗಿರೋಲ್ಲ ಅಲ್ಲೆಲ್ಲ ಅಷ್ಟಾಗಿ. ಸಂತೆನಲ್ಲಂದರೆ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಸಿಗುತ್ತೆ. ಹಾಗೆ ಸೋಮವಾರ ಹೋಗಿ ತೊಗೊಂಬಂದಿದ್ರು. ಅದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನನಗೆ ಮಾಡೋಕ್ಕೇ ಟೈಮ್ ಆಗಲಿಲ್ಲ, ಈ ಶೀತ ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ತುಂಬ ಫ್ರೆಶ್ಶಾಗಿ ಹಂಗೇ ಇತ್ತು. ಇವಾಗ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಕ್ಲೀನಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋದ್ರಿಂದ ಒಂಥರ ಚಳಿ ಚಳಿ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಖಾರವಾಗಿರೋ ಸೊಪ್ಪು ಸಾರು ಆಗಿರ್ಬೋದು, ಬಿಸಿ ಬಿಸಿಯಾಗಿ ಏನಾದರೂ ತಿಂದ್ಕೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗೆ ಸೊಪ್ಪು ಸಾರು ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ನಾನು ಈ ಥರ ತರಕಾರಿ ಎಲ್ಲ ಕಟ್ ಮಾಡಬೇಕಂದ್ರೆ ಅವಳನ್ನು ಕೂರಿಸ್ಕೊತೀನಿ ಹತ್ರನೇ ಯೂಶ್ವಲಿ. ಇಲ್ಲ ಅಂತಂದರೆ ಅವಳಿಗೆ ಒಬ್ಳಿಗೆ ಆಟ ಆಡೋಕ್ಕೂ ಮನಸ್ಸಿರಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಏನಾದರೂ ತರಲೆ ಮಾಡೋಕ್ಕೆ ನೋಡ್ತಿರ್ತಾಳೆ. ಹಾಗಾಗಿ ಈ ಥರ ಕೂರಿಸ್ಕೊಂಡ್ರೆ ಏನಾದರೂ ಮಾತಾಡಿಕೊಂಡು ಅವಳು ಕೂಡ ಏನಾದರೂ ಆಟ ಆಡ್ಕೊಳ್ತಾ ಇರ್ತಾಳೆ. ನಾನೇನಾದರೂ ಈ ಥರ ತರಕಾರಿ ಕಟ್ ಮಾಡಿ ಹಾಕಿದ್ರೆ ಅದನ್ನೇನಾದರೂ ಆಟ ಆಡಿಕೊಂಡು ಸ್ವಲ್ಪ ಹೊತ್ತಿರ್ತಾಳೆ. ಹಾಗಾಗಿ ಹಿಂಗೆ ಕೂರಿಸ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ 10:30 ಹಂಗೆ ಕೆಲಸದವ್ರು ಬರ್ತಾರೆ ಟೀ ಕುಡಿಯೋಕ್ಕೆ ಅಂತ. ಸೊ ಬೆಳಗ್ಗೆ ಹೊತ್ತು ನಾವೇನು ಬ್ರೇಕ್ಫಾಸ್ಟ್ಗೆ ಮಾಡಿರ್ತೀವಿ ಅದನ್ನೇ ಅವ್ರಿಗೆ ಕೂಡ ತಿಂಡಿ ಕೊಡ್ತೀವಿ. ಇವತ್ತು ಸ್ವಲ್ಪ ರೈಸ್ ಬಾತ್ ಥರ ಮಾಡಿದ್ವಿ ಸಿಂಪಲ್ಲಾಗಿ, ಸ್ವಲ್ಪ ತರಕಾರಿ ಬಾತ್ ಅಂತ. ಅದನ್ನೆಲ್ಲ ಒಬ್ಬರು ಇವತ್ತು ಕೆಲಸಕ್ಕಿದ್ರು. ಆ್ಯಂಡ್ ಒಬ್ಬರು ಕೇಳಿದ್ವಿ ಕೂಡ ಕೆಲಸದವ್ರಿಗೆ ಊಟ ಎಲ್ಲ ಇರುತ್ತಾ ಏನು ಅಂತ. ಎಷ್ಟು ನಮ್ಮ ಮನೇಲಿ ಒಂದು ಯೂಶ್ವಲಿ 1-2 ಜನ ಬರ್ತಾರೆ. ಇಲ್ಲ ಅಂತಂದರೆ 3ರಿಂದ 4 ಜನ ಇರ್ತಾರೆ. ಮ್ಯಾಕ್ಸಿಮಮ್ ಅಂದರೆ 4 ಜನ ಇರ್ತಾರೆ. ಅವ್ರಿಗೆ ಮಧ್ಯಾಹ್ನ ಊಟ, ಬೆಳಗ್ಗೆ ತಿಂಡಿ, ಚಾಯ, ಅದ್ರ ಜೊತೆಗೆ ಸಂಜೆ ಒಂದು ಟೀ, ಈ ಥರ ಇಷ್ಟು ಕೊಡೋಕ್ಕೆ ಇರುತ್ತೆ. ಹಾಗೆ ಪಾಪುಗೊಂದು ಸ್ವಲ್ಪ ಬಾಳೆಹಣ್ಣನ್ನು ಕಟ್ ಮಾಡಿ ಕೊಟ್ಟಿದ್ದೆ.
ಇವಾಗ ಅವಳು ಟಿ ವಿ ಹಾಕ್ಕೊಟ್ಟಿದ್ದೀನಿ ಅವಳಿಗೆ. ನಂಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಟಿ ವಿ ನೋಡ್ಕೊಂಡು ಅವಳು ತಿಂದ್ಕೊಳ್ಳಿ ಅಂತ. ಅಪರೂಪಕ್ಕೆ ಮನಸ್ಸಿದ್ರೆ ಅವಳೇ ತಿಂದ್ಕೊತಾಳೆ, ಇಲ್ಲಾಂದ್ರೆ ನಾನೇ ತಿನ್ನಿಸ್ಬೇಕು. ಬಟ್ ಏನಂದರೆ ಯಾವಾಗಲೂ ಟಿ ವಿ ಹಾಕಿ ಕೂರಿಸಲ್ಲ. ಬಟ್ ಒಂದೊಂದು ಸಲ ನನಗೇನಾದರೂ ಅರ್ಜೆಂಟಾಗಿ ಕೆಲಸ ಇದೆ ಅಂತಂದಾಗ ಆ ಥರ ಮಾಡ್ತೀನಿ. ಇಲ್ಲಾಂತಂದರೆ ಅವಳು ನನ್ನ ಜೊತೆಗೇ ಬರ್ತಾ ಇರ್ತಾಳಲ್ವ, ಹಾಗಾಗಿ. ಸೊಪ್ಪು ಸಾರಿಗೆ ನಾನು ಆಲ್ರೆಡಿ ಬೇಳೆ ಮತ್ತು ಸೊಪ್ಪನ್ನು ಹಾಕಿ ಕೂಗ್ಸಕ್ಕೆ ಇಟ್ಟಿದ್ದೆ. ಅದು ಕೂಡ ಕುಕ್ಕರ್ ತಣ್ಣಗಾಗಿದೆ, ಇನ್ನು ಅದಕ್ಕೆ ಒಗ್ಗರಣೆ ಹಾಕಬೇಕು. ಇವಾಗ ಅದೊಂದು ಕೆಲಸ ಇದೆ ನನಗೆ. ಹಾಗೆ ಪಾಪುಗೂ ಅಲ್ಲಿ ಕೂರಿಸಿದ್ದೇನೆ, ಅವಳು ಸುಮ್ಮನೆ ಇರ್ತಾಳೆ ಅಲ್ಲಿ. ನಾನು ಜಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಒಗ್ಗರಣೆ ಎಲ್ಲ ಹಾಕಬೇಕು. ಅದ್ರ ಜೊತೆಗೆ ಇವತ್ತು ನಮ್ಮ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಹೀರೆಕಾಯಿ ಬೆಂದಿ, ಅದ್ರ ಜೊತೆಗೆ ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರುವಂಥ ಚಟ್ನಿ, ಮೊಸರು ಬಜ್ಜಿ, ಹಾಗೆ ದಾಲ್, ಇದಿಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಾಲಲ್ಲ ಇವತ್ತು ಸೊಪ್ಪು ಸಾರು ಮಾಡ್ತಾ ಇರೋದು. ಸೊ ಹಾಗಾಗಿ ಅದಕ್ಕೂ ಕೂಡ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು. ಅಷ್ಟರಲ್ಲಿ ಇಲ್ಲಿ ಒಂದು ನೋಡಿ ಸ್ನೇಹಿಲ್ ಬಂದಿತ್ತು, ಬಸವನ ಹುಳ ಅಂತ ಹೇಳ್ತೀವಲ್ವ. ಇವಾಗಂತೂ ಎಲ್ಲ ಕಡೆಯಲ್ಲೂ ಇದೇ ಇದೆ, ಮಳೆ ಇರುತ್ತಲ್ವ, ಹಂಗಾಗಿ ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಇರುತ್ತೆ, ಎಲ್ಲಿ ನೋಡಿದ್ರೂ ಸಿಗುತ್ತೆ. ಪಾಪು ಬಂದುಬಿಟ್ಟು ತೋರಿಸ್ತಾ ಇರಲಿ, ಇಲ್ಲಿ ಬಂದಿದೆ ನೋಡಿ ನೋಡಿ ಅಂತ. ಹಂಗೆ ಅದನ್ನು ಎತ್ತಿ ಹೊರಗಡೆ ಹಾಕಿದೆ. ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಅಲ್ವ, ಇವಳು ನೋಡಿ ಹೊರಟ್ಲು ಹೊರಗಡೆ ಹೋಗೋಣ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಹಕ್ಕಿ ಅಂತೂ ಬರ್ತಾನೆ ಇರುತ್ತೆ. ಇವಾಗಂತೂ ಈ ಮಳೆ ಇದ್ರೂ ಏನೇ ಇದ್ರೂ ಈ ಹಮ್ಮಿಂಗ್ ಬರ್ಡ್ ಅಂತೂ ಬರ್ತಾನೆ ಇರುತ್ತೆ. ನೋಡೋಕ್ಕಂದ್ರೆ ಸಖತ್ ಖುಷಿ ಆಗುತ್ತೆ. ಒಂದೆರಡು ಬಂದಿತ್ತು, ಹಾಗೆ ಅದನ್ನು ನೋಡೋಕ್ಕೆ ಅಂತ ತಾತ ಮತ್ತು ಮೊಮ್ಮಗಳು ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರುತ್ತಲ್ವ, ಹಾಗಾಗಿ ಇಂಟರ್ಲಾಕ್ ಫುಲ್ ಜಾರುತ್ತೆ. ಹಾಗಾಗಿ ಮ್ಯಾಟ್ ಒಂದು ಹಾಕಿದ್ದಾರೆ, ಇದಿರೋದ್ರಿಂದ ನಡ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಜಾರುತ್ತೆ, ತುಂಬ ರಿಸ್ಕಿ ಕೂಡ. ಹಾಗಾಗಿ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆಯಲ್ವ, ಸ್ವಲ್ಪ ಬಿಸಿಲು ಬರೋ ಥರ ಇತ್ತು. ಹಾಗಾಗಿ ಅವಳು ಕೂಡ ಹೊರಗಡೆ ಬಂದಿದ್ಲು. ಸರಿ ಒಂದು ರೌಂಡ್ ಅವಳನ್ನು ಕರ್ಕೊಂಡು ಹೋದರೆ ಅವಳು ಕೂಡ ಮತ್ತೆ ಸಮಾಧಾನವಾಗಿ ಒಳಗಡೆ ಕೂತ್ಕೊಂಡು ಆಟ ಆಡ್ತಾಳೆ ಅಂತ ಹೇಳ್ಬಿಟ್ಟು ಅವಳನ್ನು ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಕೂಡ ಕೆಲಸದವ್ರಿಗೆ ಟೀ ಕೊಡೋದು ಅದೆಲ್ಲ ಕೆಲಸ ಆಯಿತು. ಇವಾಗೆಲ್ಲೇ ಒಂದು ಸ್ವಲ್ಪ ಹೋಗ್ಬಿಟ್ಟು ಬರಬೇಕು. ಅಷ್ಟರಲ್ಲೇ ಮಳೆ ಬರೋ ಥರ ಆಗಿಬಿಡ್ತು. ನಾವು ಒಂದು ಸ್ವಲ್ಪ ಆ ಕಡೆ ಹೋಗೋ ಅಷ್ಟರಲ್ಲೇ ಮಳೆ ಅಂತೂ ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇತ್ತೀಚೆಗಂತೂ ನಿಲ್ಲೋದೇ ಇಲ್ಲ ಅಂತಲೇ ಹೇಳ್ಬೋದು. ಒಂದು 4-5 ದಿನದಿಂದ ಅಂತೂ ಸಿಕ್ಕಾಪಟ್ಟೆ ಮಳೆ. ಬಟ್ ಇವತ್ತೇನೋ ಒಂದು ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ, ಅದೇನೇ ಒಂದು ಖುಷಿ. ಹಸ್ಬೆಂಡ್ ಅಂತೂ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ ಈ ಮಳೆ ಕಥೆಯಿಂದ ಆಗಿರ್ಬೋದು. ಆ್ಯಂಡ್ ಅವ್ರಿಗೆ ತುಂಬ ಕೆಲಸಗಳು ಅದು ಇದು ಅಂತ ಹೇಳಿಬಿಟ್ಟು, ಹಾಗಾಗಿ ಅವರು ಕೂಡ ಟೀ ಕುಡಿಯೋಕ್ಕೆ ಅಂತ ಏನೂ ಬಂದಿಲ್ಲ ಇವಾಗಿನ್ನು. ಅವ್ರು ಯೂಶ್ವಲಿ ಒಂದು 11 ಗಂಟೆ ಹಂಗೆ ಬರ್ತಾರೆ, 10:30 11 ಗಂಟೆ ಹಂಗೆ. ಬಟ್ ಸ್ವಲ್ಪ ಬಿಸಿಲಿತ್ತು ಅಲ್ವಾ, ಹಂಗಾಗಿ ತೋಟಕ್ಕೆ ಒಂದು ಸ್ವಲ್ಪ ಬೋರ್ಡು ಸ್ಪ್ರೇ ಮಾಡೋದು ಅದು ಇದು ಅಂತ ಕೆಲಸದವ್ರ ಜೊತೆ ಎಲ್ಲ ಇದ್ದರು ಅಲ್ಲೇ. ಹಾಗೆ ಮಾತಾಡಿಕೊಂಡು ನಾನು ಮತ್ತು ಪಾಪು ಇಲ್ಲಿ ಮತ್ತೆ ಬಂದ್ವಿ. ಇವಾಗ ಇನ್ನು ಅವ್ರು ಬಂದಾಗ ಅವ್ರಿಗೆ ಕಾಫಿ ಮಾಡಿ ಕೊಡಬೇಕು. ಹಾಗೆ ಇವತ್ತು ತುಂಬ ಜೋರಾಗಿ ಬೆಳಗ್ಗೆಯಿಂದನೇ ಮಳೆ ಇತ್ತು ಅಂತ ಹೇಳಿಬಿಟ್ಟು ನಾನು ಹ್ಯಾಂಗಿಂಗ್ ಪ್ಲಾಂಟ್ಸ್ಗೇನು ನೀರೇ ಹಾಕಿರಲಿಲ್ಲ, ಹಾಗೆ ಬಂದುಬಿಟ್ಟೆ. ಬಟ್ ಇವಾಗ ನೋಡಿದ್ರೆ ಒಂದು ಸ್ವಲ್ಪ ಬಾಡ್ದಂಗೆ ಕಾಣಿಸ್ತಾ ಇದೆ. ಬಿಸಿಲು ಬಂತಲ್ವಾ, ಅವಾಗ ಗೊತ್ತಾಗ್ಬಿಡುತ್ತೆ ನೋಡಿ, ಸ್ವಲ್ಪ ಬಾಡ್ದಂಗೆ ಕಾಣಿಸ್ತಾ ಇದೆ ಅಂತೇಳಿ ಇನ್ನು ಮೇಲೆ ಹೋಗಿ ನೀರು ಹಾಕಬೇಕು ಅಷ್ಟೇ. ಇನ್ನು ಹೋಗಿ ನೀರೆಲ್ಲ ಹಾಕಿಬಿಟ್ಟು ಮತ್ತೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ಸೊಪ್ಪು ಸಾರು ಕೂಡ ಒಗ್ಗರಣೆಲ್ಲ ಹಾಕಿ ಲೋ ಫ್ಲೇಮ್ ಮಾಡಿಟ್ಟು ಹೋಗಿದೆ, ಚೆನ್ನಾಗಿ ಕುದೀಲಿ ಅಂತ. ಚೆನ್ನಾಗಿ ಕುದ್ದಾಗ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಹಾಗೆ ಅದು ಕೂಡ ರೆಡಿ ಆಯಿತು. ಇನ್ನೇನಿದ್ರು ಗಿಡಕ್ಕೆ ಹೋಗಿ ನೀರು ಹಾಕಬೇಕು. ಆಮೇಲೆ ಮತ್ತೆ ಸಂಜೆ ಹಂಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು. ಫ್ರೆಂಡ್ಸ್, ಇವಾಗ ನಾನೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಮಳೆಗಂತೂ ಬಿಸಿ ಬಿಸಿಯಾಗಿ ಒಂದು ಸೂಪ್ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇವಾಗ ಟೊಮೆಟೊ ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು. ನಾನಿಲ್ಲಿ ಚಿಕ್ಕ ಚಿಕ್ಕ 4 ಟೊಮೆಟೊ ತೊಗೊಂಡಿದ್ದೀನಿ. ನಮಗೆ ಸಾಕಾಗತ್ತೆ ಇದು. ಚಿಕ್ಕ ಟೊಮೆಟೊ ಆ್ಯಕ್ಚುಲಿ, ಬಟ್ ಚೆನ್ನಾಗಿ ಹಣ್ಣಾಗಿತ್ತು. ಸೊ ಈ ಥರ ಚೆನ್ನಾಗಿ ಹಣ್ಣಾಗಿದ್ದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಅದ್ರ ಜೊತೆಗೇ ಒಂದು ಕ್ಯಾರೆಟ್ ಒಂದು ಪೀಸ್ ಹಾಕಿದ್ದೀನಿ. ಒಂದು ಸಣ್ಣ ಕ್ಯಾರೆಟ್ ಅಂತ ಅಂದ್ಕೊಬೋದು. ಅದ್ರ ಜೊತೆಗೆ ಒಂದು 4 ಬೆಳ್ಳುಳ್ಳಿ, ಹಾಗೆ ಒಂದು 1/4 ಭಾಗದಷ್ಟು ಈರುಳ್ಳಿ ಅಷ್ಟನ್ನು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಒಂದು ಗ್ಲಾಸ್ ಆಗೋವಷ್ಟು. ಇಷ್ಟು ಸಾಕಾಗುತ್ತೆ. ಕ್ಲೀನಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಈ ನೀರನ್ನೇನು ಬಿಸಾಕೋ ಅವಶ್ಯಕತೆ ಇಲ್ಲ. ಇವಾಗ ಜಸ್ಟ್ ಈ ಟೊಮೆಟೊ ಎಲ್ಲ ತಣ್ಣಗಾಗಲಿ, ಅದರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇವು ಚೆನ್ನಾಗಿ ಬೆಂದಿರೋಂಥ ಟೊಮೆಟೊ ಎಲ್ಲ ಕ್ಲೀನಾಗಿ ಸಿಪ್ಪೆ ಎಲ್ಲ ತಕ್ಕೊಂಡು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ಕ್ಯಾರೆಟ್ ಆಗಿರ್ಬೋದು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತೀನಿ. ಈ ನೀರನ್ನು ಹಂಗೆ ಎತ್ತಿಟ್ಕೊಳ್ತೀನಿ, ಆಮೇಲೆ ಸೂಪ್ಗೆ ಹಾಕ್ಕೊಬೋದು. ನೀರೇನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಕ್ಲೀನಾಗಿ ರುಬ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಆ್ಯಂಡ್ ಒಂಥರ ಹೆಲ್ದಿಯಾಗೂ ಕೂಡ ಇರುತ್ತೆ. ಸೊ ಇವಾಗ ಒಂದು ಪಾತ್ರೆಗೆ ನಾನೊಂದು 1 ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಡೋದ್ರಿಂದ ಸೂಪ್ ಥರ ಟೆಕ್ಸ್ಚರ್ ಚೆನ್ನಾಗಿರುತ್ತೆ, ಟೇಸ್ಟ್ ಘಮ ಎಲ್ಲ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಇಲ್ಲೊಂದು 2 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಬೆಣ್ಣೆ ಜೊತೆಗೇ ಸೇರಿಸ್ಕೊಂಡಿದ್ದೀನಿ. ಯೂಶ್ವಲಿ ಸೂಪೆಲ್ಲ ಮಾಡುವಾಗ ಬೆಣ್ಣೆ ಎಲ್ಲ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗತ್ತೆ. ಈ ಥರ ಮಳೆ ಎಲ್ಲ ಬರ್ತಿರ್ಬೇಕಾದ್ರೆ ಈ ಥರ ಬಿಸಿ ಬಿಸಿ ಸೂಪ್ ಕುಡಿಯೋದ್ರಿಂದ ಒಂಥರ ಚೆನ್ನಾಗಿ ಅನಿಸುತ್ತೆ, ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಏನೋ ಒಂಥರ ಖುಷಿ ಆಗುತ್ತೆ. ಹಾಗೆ ಇವತ್ತು ಸೂಪ್ ಮಾಡೋಣ ಅಂತ ಹೊರಟಿದ್ದೀನಿ.
ಆ್ಯಂಡ್ ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾನಿವಾಗ ರುಬ್ಬಿಟ್ಕೊಂಡಿರುವಂಥ ಪ್ಯೂರಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆಲ್ಲ ನೀರು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಜಾಸ್ತಿ ಕೆಂಪಗೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಾಗಲ್ಲ. ಜಸ್ಟ್ ಅದು ಮೇಲ್ಗಡೆ ಒಂಥರ ಲೇಯರ್ ಥರ ಫ್ರೈ ಆಗಬೇಕು, ಅಷ್ಟಾದರೆ ಸಾಕು. ಜಾಸ್ತಿ ಅದೇನು ಕಲರ್ ಚೇಂಜ್ ಆಗೋದು ಥರ ಏನೂ ಬೇಡ, ಆವಾಗ ಚೆನ್ನಾಗಾಗತ್ತೆ. ಇವಾಗ ಇದಕ್ಕೆ ನಾನು ಉಪ್ಪು ಮತ್ತು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲು ಬೆಲ್ಲ ಹಾಕ್ಕೋಬೋದು ಅಂತ ಕೇಳಿದ್ರೆ ಅದಕ್ಕಿಂತ ಸಕ್ಕರೆನೇ ಬೆಟರ್ ಅಂತ ನಂಗೆ ಅನಿಸುತ್ತೆ. ಸೂಪ್ಗೆ ಬೆಲ್ಲ ಹಾಕೋದ್ರ ಅದು ಸ್ಮೆಲ್ ಚೇಂಜ್ ಆಗುತ್ತೆ. ಸೊ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ ಇಷ್ಟು. ಮತ್ತು ನಿಮಗೆ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ಇದ್ದರೆ ಟೊಮೆಟೊ ಸ್ವಲ್ಪ ಸ್ವೀಟ್ ಬೇಕಾಗತ್ತೆ, ನೋಡಿಕೊಂಡು ಹಾಕ್ಕೋಬೋದು. ಹಾಗೆ ಇವಾಗ ನಾನು ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಬಿಕಾಸ್ ಒಂದು ಸ್ವಲ್ಪ ಪಾಪುಗೆ ಎತ್ತಿಟ್ಕೊಳ್ಳೋಣ ಅಂತ. ತುಂಬ ಜಾಸ್ತಿ ಸ್ಪೈಸಿಯಾಗಿ ಮಾಡಿಬಿಟ್ರೆ ಅವಳಿಗೆ ಕುಡಿಯೋಕ್ಕಾಗಲ್ಲ, ಅದಕ್ಕೋಸ್ಕರ ಅವಳು ಕುಡಿತಾಳೇನೋ ಅಂತ ಹೇಳಿ. ಹಾಗಾಗಿ ಒಂದು ಸ್ವಲ್ಪ ಪೆಪ್ಪರ್ ಪುಡಿನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಅವಳಿಗೆ ಎತ್ತಿಟ್ಕೊಂಡ ನಂತರ ಮತ್ತೆ ಹಾಕ್ಕೊಳ್ಳೋಣ ಅಂತ. ಹಾಗೆ ಇವಾಗ ಸೂಪ್ ಕನ್ಸಿಸ್ಟೆನ್ಸಿನ ಬ್ಯಾಲೆನ್ಸ್ ಮಾಡೋಕ್ಕೆ ಇಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸೂಪ್ಗೆ ಹಾಕಬೇಕು. ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇದನ್ನು ಹಾಕ್ಕೊಂಡು ಮತ್ತು ಕೈ ಆಡಿಸ್ತಾನೆ ಇರಬೇಕು, ಅದು ಗಟ್ಟಿಯಾಗುತ್ತೆ. ನೋಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೋದು. ತೆಳ್ಳಗೆ ಬೇಕಾದರೆ ತೆಳ್ಳಗೆ, ದಪ್ಪಕ್ಕೆ ಬೇಕಾದರೆ ದಪ್ಪಕ್ಕೆ. ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ ಹೊರಗಡೆ ಎಲ್ಲ ಹೆಂಗೆ ಸಿಗುತ್ತೆ ಅದೇ ಥರನೇ ಆಗುತ್ತೆ. ಆ್ಯಂಡ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಾಗುತ್ತೆ ಆಯಿತಾ. ಇದು ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ. ತುಂಬಾ ಈಸಿ, ಒಂದು 1/4 ಗಂಟೆನಲ್ಲೇ ಮಾಡ್ಕೊಂಬಿಡ್ಬೋದು. ನೋಡಿ ಇಷ್ಟ ಚೆನ್ನಾಗಿ ಕುದಿಬೇಕು ಸೂಪ್ ಯಾವತ್ತು. ಸೊ ಬೆಳ್ಳುಳ್ಳಿ ಕೂಡ ಇಲ್ಲೇ ಬೆಂದ್ಕೊಳ್ಳುತ್ತೆ, ಏನು ನೀವು ಹಸಿ ಅಂತ ಏನೂ ಸ್ಮೆಲ್ಲೆಲ್ಲ ಏನೂ ಬರೋಲ್ಲ, ತುಂಬ ಚೆನ್ನಾಗಾಗತ್ತೆ. ಸೊ ಇವಾಗ ಒಂದು ಸ್ವಲ್ಪ ಪಾಪುಗೆ ಎತ್ತಿಟ್ಕೊತಾ ಇದ್ದೀನಿ, ಅವ್ಳು ಕುಡಿದ್ರೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಖಾರ ಹಾಕ್ಬಿಟ್ಟು ಬೇಡ ಅಂತ ಅನ್ನೋದು ಬೇಡ ಅಂತ ಅವ್ಳಿಗೊಂಚೂರು ಎತ್ತಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ. ನೋಡೋಕ್ಕಂತೂ ಬಿಸಿ ಬಿಸಿಯಾಗಿ ಸಕ್ಕತ್ತಾಗಿತ್ತು. ಒಂದು ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಇವಾಗ ನಮಗೋಸ್ಕರ ಅಂತ ಮತ್ತೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ಮತ್ತೆ ಒಂದು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ಒಂಚೂರು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.